C.R. Krishnamurthy, last batsman. ಎಸ್ ಸರ್, ಸರ್ವರಿಗೂ ಕೂಡ ಶುಭ ಮುಂಜಾನೆ ಶುಭಾಶಯಗಳನ್ನ ಕೋರ್ತಾ ಕೊನೆಯದಾಗಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನಿಯಮ 73 ಅಡಿಯಲ್ಲಿ ಕೊಳ್ಳೇಗಾಲ ಪಟ್ಟಣದಲ್ಲಿ ಕಳೆದ 6-7 ವರ್ಷಗಳಿಂದಲೂ ಕೂಡ ಜಿಮ್ ಸಾಮಗ್ರಿಗಳ ಬಳಕೆಗೆ ನೀಡದೆ ನಿರುಪಯುಕ್ತವಾಗಿರುವುದರಿಂದ ಸರ್ಕಾರದ ಅನುದಾನದ ಸಫಲತೆಯಾಗದಿರುವ ಬಗ್ಗೆ ಮಾನ್ಯ ಕ್ರೀಡಾ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಸರ್ಕಾರದ ಉತ್ತರ ಕೊಟ್ಟಿದ್ದೀವಿ ಅಧ್ಯಕ್ಷರೇ, ಮುಂದೆ ಇನ್ನೇನಾದರೂ ಸ್ಪಷ್ಟೀಕರಣ ಇದ್ರೆ ಕೇಳ್ಬೋದು. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಈ ವಿಚಾರದಲ್ಲಿ ಕಳೆದ 2 ಅಧಿವೇಶನದಲ್ಲೂ ಕೂಡ ನಾನು ಒಂದು ಸ್ಟಾರ್ ಕ್ವಶನ್ ಆಗಿತ್ತು, ಒಂದು ಅನ್ಸ್ಟಾರ್ಡ್ ಆಗಿತ್ತು. ಇವತ್ತು ಗಮನ ಸೆಳೆಯುವ ಸೂಚನೆ ಮುಖಾಂತರ ಈ ಉತ್ತರವನ್ನು ಪಡೆದಿದ್ದೇನೆ. ಹಿಂದೆ ಮಾನ್ಯ ಕ್ರೀಡಾ ಸಚಿವರಾಗಿದ್ದ ನಾಗೇಂದ್ರ ಅವರು ಉತ್ತರ ಕೊಟ್ಟ ಸಂದರ್ಭದಲ್ಲಿ ಇದ್ರ ಬಗ್ಗೆ ಖಂಡಿತ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣವನ್ನು ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆನ ಸರ್ಕಾರದ ಪರವಾಗಿ ಮಂತ್ರಿಗಳಾಗಿ ಅವ್ರು ನೀಡಿದರು. ಅದರ ಕಾರಣದಿಂದ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಾಗಿ ಅದು ಅವಕಾಶ ಆಗಿಲ್ಲ. ಮತ್ತೆ ನಾನು ಮುಖ್ಯಮಂತ್ರಿಗಳಲ್ಲಿ ಭಿನ್ನವಿಸಿಕೊಂಡಾಗ ಇನ್ನೊಂದು ಪ್ರಶ್ನೆ ಮುಖಾಂತರ H.K. ಪಾಟೀಲ್ರವರು ಆ ಸಂದರ್ಭದಲ್ಲಿ ಅವ್ರ ಪರವಾಗಿ ಉತ್ತರ ಕೊಟ್ಟಿದ್ದರು. ಅವರು ಈ ಒಂದು ವಿಚಾರದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆನ ಅವರು ಕೂಡ ನೀಡಿದರು. ಇವತ್ತು ಇಲ್ಲೂ ಕೂಡ ತಮ್ಮ ಗಮನಕ್ಕೆ ತರಬಯಸ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ಇದು ಸುಮಾರು 18-19 ಇಸ್ವಿಯಿಂದಲೂ ಕೂಡ ಈ ಕ್ರೀಡಾಂಗಣ ಒಳಾಂಗಣ ಇರ್ಬೋದು, ಹೊರಾಂಗಣ ಇರ್ಬೋದು, ಅದು ಜಿಮ್ನಾಶಿಯಂ ಇರ್ಬೋದು, ಹೀಗೆ ಅದು ಪರಿಪೂರ್ಣವಾಗದೆ ಅಲ್ಲಿಯ ಕ್ರೀಡಾಪಟುಗಳಿಗೆ ಅದು ಉಪಯೋಗಕ್ಕೆ ಅವಕಾಶ ಆಗ್ತಾ ಇಲ್ಲ. ಸುಮಾರು 19-20ರಲ್ಲಿ ಸುಮಾರು 25 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಅದು ವಿನಿಯೋಗಕ್ಕೆ ಅವಕಾಶ ಇಲ್ಲ. ಕಾರಣ ಅಲ್ಲಿ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಆಗಿದೆ. ಈಗಾಗಲೇ ಕೊಳ್ಳೇಗಾಲ ನಗರಸಭೆಯಿಂದ SFC ವಿಶೇಷ ಅನುದಾನದಲ್ಲಿ ಆ ಪುರುಷ ಮತ್ತು ಮಹಿಳೆಯ ಜಿಮ್ ಕಟ್ಟಡ ಮತ್ತು ವಿವಿಧ ವರ್ಷದ ಕ್ರೀಡಾ ಚಟುವಟಿಕೆಗೆ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಲು ಸುಮಾರು 340 ಲಕ್ಷ ರೂಪಾಯಿ ಅಂದಾಜುವನ್ನು ತಯಾರು ಮಾಡಿ ಭಾಗಶಃ ನಿರ್ಮಾಣ ಆಗಿದೆ ಮಾನ್ಯ ಅಧ್ಯಕ್ಷರೇ. ಹಾಗೆ ಅದು ಸುಮಾರು 60% ನಿರ್ಮಾಣ ಆಗಿದೆ. ಹಾಗೆ ಒಳಾಂಗಣ ಕ್ರೀಡಾಂಗಣ ಸುಮಾರು 40% ಕಾಮಗಾರಿ ಪೂರ್ಣವಾಗಿದೆ. ಇನ್ನು ಉಳಿದಂಥ ಕಾಮಗಾರಿ ಮಾಡಲಿಕ್ಕೆ 260 ಲಕ್ಷಗಳು ಬೇಕು ಅಂತಕ್ಕಂಥ ಒಂದು ಅಂದಾಜನ್ನು ತಿಳಿಸಿದ್ದಾರೆ. ಇಲ್ಲಿ ಮತ್ತೊಂದು ವಿಷಯ ಏನಂದರೆ, ಮಾನ್ಯ ಮಂತ್ರಿಗಳು ಉತ್ತರ ಕೊಡೋ ಸಂದರ್ಭದಲ್ಲಿ ಪೌರಾಡಳಿತ ಇಲಾಖೆಯು ನೀಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರಗೊಳಿಸಿದಲ್ಲಿ, ಹಸ್ತಾಂತರ ಅಂದರೆ ಪುರಸಭೆ ನಗರಸಭೆ ಪುರಸಭೆಯವರು ನಿರ್ಮಾಣ ಮಾಡಿ ಹಸ್ತಾಂತರಗೊಳಿಸಿದಲ್ಲಿ ಈ ಒಂದು ಸಾಮಗ್ರಿಗಳನ್ನು ಸದರಿ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗುವುದು ಅಂತಕ್ಕಂಥ ಉತ್ತರ ಕೊಟ್ಟಿದ್ದಾರೆ. ತಮಗೆ ಗೊತ್ತಿದೆ ಮಾನ್ಯ ಅಧ್ಯಕ್ಷರೇ, ಕಳೆದ ಅಧಿವೇಶನದಲ್ಲೂ ಕೂಡ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವರು ಈ ಒಂದು ಎ ಖಾತಾ ವಿಚಾರದಲ್ಲಿ ಬಿಲ್ ಪಾಸ್ ಮಾಡಿರ್ತಕ್ಕಂಥದ್ದು ಸದನಕ್ಕೆ ಗೊತ್ತಿರ್ತಕ್ಕಂಥದ್ದು. ಕನಿಷ್ಠ ಪಕ್ಷ ನಗರಸಭೆ ಪುರಸಭೆಗೆ ಬಿ ಖಾತಾ ಮಾಡ್ಲಿಕ್ಕಾರ ಅವಕಾಶ ಕೊಟ್ಟಿದ್ರೆ ಆ ಖಾತೆ ಮುಖಾಂತರ ಒಂದಷ್ಟು ವರಮಾನ ಬರೋದು ನಗರಸಭೆ ಪುರಸಭೆಗಳಿಗೆ. ಬರುವಂಥ ಅನುದಾನದಲ್ಲಿ ಇದು ಪೂರ್ಣ ಮಾಡಲಿಕ್ಕೆ ಅವಕಾಶ ಆಗ್ತಿತ್ತು. ಆದರೆ ಆ ಥರದ ಅವಕಾಶ, ಖಾತೆ ಮಾಡುವಂಥ ಅವಕಾಶ ನಗರಸಭೆ ಪುರಸಭೆಗೆ ಇವರಿಗೂ ಕೂಡ ಅವಕಾಶ ಆಗಿಲ್ಲ. ಮುಂದಿನ ಅಧಿವೇಶನದಲ್ಲಾದರೂ ಕೂಡ ಅದ್ರ ಬಗ್ಗೆ ಸದನ ಮುಂದೆ ಆ ಒಂದು ಬಿಲ್ಲನ್ನು ಮಂಡಿಸಿ ಅದನ್ನು ಪಾಸ್ ಮಾಡಿಕೊಟ್ರೆ ಅನೇಕ ಸಾರ್ವಜನಿಕರ ಅನುಕೂಲ ಆಗುತ್ತೆ, ನಗರಸಭೆಗೂ ವರಮಾನ ಬರ್ತದೆ ಮತ್ತು ಇತರ ಕಾಮಗಾರಿಗಳಿಗೆ ಅನುಮೋದನೆ ಅಂದರೆ ಅನುದಾನವನ್ನು ನೀಡಲಿಕ್ಕೆ ಅವಕಾಶ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಅದು ಯಾವುದೇ ಥರದ ನಗರಸಭೆ ಅನುದಾನ ಈ ಒಂದು ಕ್ರೀಡಾಂಗಣ ಪೂರ್ಣ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ವಿಶೇಷವಾಗಿ ಕಳೆದ ಬಾರಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಪರವಾಗಿ H.K. ಪಾಟೀಲ್ ಅವರು ಉತ್ತರ ಕೊಟ್ಟಿದ್ದರು, ಇವತ್ತು ಮಾನ್ಯ ಮುಖ್ಯಮಂತ್ರಿ ಪರವಾಗಿ ಮಾನ್ಯ ಕೃಷ್ಣ ಬೈರೇಗೌಡರು ಉತ್ತರ ಕೊಡ್ತಾ ಇದ್ದಾರೆ. ಸರ್ಕಾರದ ಗಮನ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ತಂದು ಈ ಒಂದು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣಕ್ಕೆ ಇದಕ್ಕೆ ಒಟ್ಟು 340 ಲಕ್ಷ ಮತ್ತು ಇನ್ನೊಂದು 260 ಲಕ್ಷ ಇಷ್ಟು ಅನುದಾನ ಇದಕ್ಕೆ ಬೇಕಾಗುತ್ತದೆ. ಆ ಒಳಾಂಗಣ ಕ್ರೀಡಾಂಗಣ ಕೂಡ ಪೂರ್ಣ ಮಾಡಿದಾಗ ಈ ಏನು ಸಾಮಗ್ರಿಗಳು ಬಂದಿದೆ ಕ್ರೀಡಾ ಇಲಾಖೆಯಿಂದ ಅದನ್ನು ಅನುಷ್ಠಾನಗೊಳಿಸಿ ಕ್ರೀಡಾಪಟುಗಳ ವಿನಿಯೋಗಕ್ಕೆ ಅವಕಾಶ ಆಗುತ್ತೆ. ಆ ರೀತಿ ತಮ್ಮ ಮುಖಾಂತರ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈಗ ವಿಳಂಬ ಅಂತೂ ಕಣ್ಣಿಗೆ ಕಾಣುವ ಹಾಗೆ ಇದೆ ಹಾಗೂ ಮಾನ್ಯ ಶಾಸಕರು
ಈ ವಿಧಾನಸಭೆ ಅವಧಿಯಲ್ಲಿ 3ನೇ ಬಾರಿಗೆ ಇದನ್ನ ಚರ್ಚೆಗೆ ತೆಗೆದುಕೊಂಡ್ರೂ ಕೂಡ ಇನ್ನೂ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ. ಅದನ್ನು ಕೂಡ ಸ್ಪಷ್ಟ ಇದೆ, ಯಾವುದು ಅಲ್ಲಗೆಳಿಲಿಕ್ಕೆ ಆಗೋದಿಲ್ಲ. ಆದರೂ ಅವರ ಗಮನಕ್ಕೆ ತರೋದು ಇದು ಜಿಮ್ ಕಟ್ಟಡ, ಜಿಮ್ ಸಾಮಗ್ರಿಗಳನ್ನ ಕ್ರೀಡಾ ಇಲಾಖೆಯವರು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಾಗೆ ಸ್ಥಳೀಯವಾಗಿ ತೀರ್ಮಾನ ಮಾಡಿರೋದು ಜಿಮ್ ಕಟ್ಟಡವನ್ನ ನಾವು ನಗರಸಭೆಯಿಂದ ಕಟ್ಟಿಸ್ತೇವೆ ಅಂತ. SFC ಗ್ರಾಂಟ್ ಅಲ್ಲೇನೆ ಈಗ ಮಾಡ್ತಾ ಇರೋದು ಕಟ್ಟಡ. SFC ಗ್ರಾಂಟು ನಗರ ಇದಕ್ಕೆ ಸೇರಿದಂತ, ಅದು ಪುರಸಭೆಗೆ ಸೇರಿದಂತ ಅದು. ಸೊ ಅವರು ಗ್ರಾಂಟ್ ನಲ್ಲೇ ಈಗ ಜಿಮ್ ಕಟ್ಟಡ ಕಟ್ತಾ ಇರೋದು. 3.4 ಕೋಟಿ ರೂಪಾಯಿ ಈಗಾಗಲೇ ಕಾಮಗಾರಿ ಆಗಿದೆ. ಆದ್ರೆ ಇನ್ನೂ 40-60% ಕೆಲಸ ಬಾಕಿ ಇದೆ. ಅಂದಾಜಾಗಿದೆ ಸರ್, ಅಂದಾಜು. ಅದಕ್ಕೆ ಬ್ಯಾಲೆನ್ಸ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಕಟ್ಟಡಕ್ಕೆ ಮಾತ್ರ ಇನ್ನ 2.6 ಕೋಟಿ ರೂಪಾಯಿ ಬೇಕಾಗಿದೆ. ಈಗ ಕ್ರೀಡಾ ಇಲಾಖೆಯವರು ಕ್ರೀಡಾ ಸಾಮಗ್ರಿಗಳನ್ನ ಸರಬರಾಜು ಮಾಡುವಂತ ಕೆಲಸ ಮಾಡಿದ್ದಾರೆ. ಉಪಯೋಗ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಗರಸಭೆಯಿಂದ ಕಟ್ಟುವಂತ ಕಟ್ಟಡ ಇನ್ನೂ ಬಹಳ ನಿಧಾನಗತಿಯಲ್ಲಿ ಸಾಗಿದೆ, ಕಟ್ಟಡ ಮುಗೀತಾ ಇಲ್ಲ. ಹಾಗಾಗಿ ಉತ್ತರದಲ್ಲಿ ನಗರಸಭೆಯವರು ಇದನ್ನ ಕಟ್ತಾ ಇರೋದ್ರಿಂದ ಬಾಕಿ ಅವಶ್ಯಕ ಅನುದಾನವನ್ನ ಒದಗಿಸಿಕೊಟ್ಟಲ್ಲಿ ಪೂರ್ಣ ಮಾಡದಲ್ಲಿ ಅಲ್ಲಿಗೆ ಸ್ಥಳಾಂತರ ಮಾಡಿಸಿ ಇದು ಉಪಯೋಗಕ್ಕೆ ಬರುವ ಹಾಗೆ ಮಾಡಬಹುದು ಅಂತ ನಾವು ಹೇಳಿದ್ದೇವೆ. ಅದಲ್ಲದೆ ಅದಕ್ಕೆ ಒಂದು ಪರ್ಯಾಯ ಸಲಹೆಯನ್ನು ಕೂಡ ಕೊಟ್ಟಿದ್ದೇವೆ. ಶಾಸಕರು ಅದಕ್ಕೆ ಒಪ್ಪಿದ್ರೆ ಅದನ್ನು ಅನುಷ್ಠಾನ ಮಾಡಬಹುದು. ಏನು ಅಂದ್ರೆ ಈಗ ಪೆವಿಲಿಯನ್ ಏನಿದೆ, ಕ್ರೀಡಾಂಗಣದ ಪೆವಿಲಿಯನ್, ಅಲ್ಲೇ ಇಟ್ಟು ಇದನ್ನ ಉಪಯೋಗಕ್ಕೆ, ಜನ ಉಪಯೋಗಕ್ಕೆ ಸಮರ್ಪಣೆ ಮಾಡಿ ಅಂದ್ರೆ ಅದಕ್ಕೂ ಕೂಡ ಕ್ರೀಡಾ ಇಲಾಖೆ ತಯಾರಿದೆ. ಸೊ 2 ಆಪ್ಷನ್ ಸರ್ಕಾರದ ನಿಮ್ಮ ಮುಂದೆ ಇದೆ. ಒಂದು SFC ಇಂದ ಅಡಿಷನಲ್ ಗ್ರಾಂಟ್ ಕೊಟ್ಟು ಈ ಬಿಲ್ಡಿಂಗ್ ಇವತ್ತಲ್ಲ ನಾಳೆ ಮಾಡಲೇಬೇಕು. ನೀವ್ ಹೇಳ್ತಾ ಇದ್ದೀರಾ SFC ಗ್ರಾಂಟ್ಸು ಸಫಿಷಿಯಂಟ್ ಆಗಿ ಇಲ್ಲ ಅಂತೇಳಿ ಅಂತ. ಬಿಕಾತ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಇನ್ನ ಕೆಲವೇ ದಿನಗಳಲ್ಲಿ ಬಿಕಾತಾಗೂ ಕೂಡ ನಾವು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ. ಬಹುಶಃ ಅದು 1-2 ತಿಂಗಳ ಅವಧಿಯಲ್ಲಿ ಬಿಕಾತ ನಗರಸಭೆಗಳಿಗೆ ಕೊಟ್ಟಾಗ ಅನುದಾನ ಬರುವಂತ ಸಾಧ್ಯತೆಯೂ ಕೂಡ ಇದೆ. ಈಗಾಗಲೇ ಅದು ತೀರ್ಮಾನ ಆಗಿ ಅನುಷ್ಠಾನದ ಹಂತದಲ್ಲಿ ಇದೆ.